ಕನ್ನಡಿಗರಿಗೆ ಸಿದ್ಲಿಂಗು ಸಿನಿಮಾ ತುಂಬಾ ಇಷ್ಟವಾಗಿತ್ತು. ಅಂದರೆ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿತ್ತು. ಈಗ ಸಿದ್ಲಿಂಗು 2 ನೋಡುವಂಥ ಸಮಯ. ನಮ್ಮ ಜೊತೆ ಲೂಸ್ ಮಾದ ಯೋಗೇಶ್ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮತ್ತು ಅದೇ ಟಿಪಿಕಲ್ ಯೋಗೇಶ್ ಅವ್ರನ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದಾ ಇಲ್ವಾ ಅಂತ ಅವ್ರನ್ನೇ ಕೇಳೋಣ. ಸರ್, ಸಿದ್ಲಿಂಗು ಸಿನಿಮಾ ನಿಮ್ಮ ಲೈಫಲ್ಲಿ ಇವತ್ತಿಗೂ ಕೂಡ ಹುಡುಗರು ಮತ್ತು ಸಿದ್ಲಿಂಗು ಅಂತಂದಾಗ ಎಲ್ಲರೂ ಲೂಸ್ ಮಾದ ಯೋಗೇಶ್ ಅವ್ರನ್ನ ಅದೇ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೆ ಜಾಸ್ತಿ ಜನ. ನಾವು ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ವಿ ನಿಮ್ಮನ್ನ ಆ ರೀತಿ ಪಾತ್ರಗಳಲ್ಲಿ ಅಂತ ಹೇಳಿದ್ರು. ಈ ರೀತಿ ಏನಾದರೂ ಒಂದು ತುಂಟ ತರಲೆ ಒಂದು ಹುಡುಗರ ಪಾತ್ರ ಇತ್ತು ಅಂದರೆ ಅದು ನಿಮಗೆ ಬರುತ್ತೆ ಆ ಒಂದು ಅವಕಾಶ. ಸೊ ನಿಮ್ಮ ಲೈಫ್ನಲ್ಲಿ ಈ ಒಂದು ಸಿದ್ಲಿಂಗು ಸಿನಿಮಾ ಎಷ್ಟು ಸ್ಪೆಷಲ್ ಅಂತ? ನನಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಸಿನಿಮಾ. ಯಾಕಂದರೆ ಒಂದು ಮಟ್ಟಕ್ಕೆ ನಾನು ಆ್ಯಕ್ಟ್ ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಈ ಸಿನಿಮಾ ಬಂದ ಮೇಲೆ ತುಂಬ ಚೆನ್ನಾಗಿ ಇವ್ರು ಕಾಮಿಡಿ ಟೈಮಿಂಗ್ ಇದೆ, ಕಾಮಿಡಿನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾದಂಥ ಒಂದು ಸಿನಿಮಾ ಇದು. ಅದ್ರ ಜೊತೆಗೆ ಎಮೋಷ್ನಲ್ ಸೀನ್ಸ್ ಇರ್ಬೋದು, ಪ್ರತಿಯೊಂದು ಪರ್ಫಾರ್ಮರ್ ಅಂತ ಹೆಸರು ಬಂದಂಥ ಒಂದು ಸಿನಿಮಾ ಇದು ಸಿದ್ಲಿಂಗು. ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತು ನಿಮ್ಮದು ಮತ್ತು ರಮ್ಯಾ ಅವ್ರ ಕಾಂಬಿನೇಷನ್ ಜನ ತುಂಬಾ ಇಷ್ಟಪಟ್ಟಿದ್ರು. ಲೈಕ್ ಯಾರು ಊಹೆ ಮಾಡಿರಲಿಲ್ಲ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಅಷ್ಟು ತುಂಬ ಚೆನ್ನಾಗಿ ಈಗ ಈ ಸಿನಿಮಾದಲ್ಲಿ ಹುಡುಕೊಳ್ತಿದೆ ಎಲ್ಲರೂ ರಮ್ಯಾ ಅವ್ರನ್ನ ಮಿಸ್ ಮಾಡೇ ಮಾಡ್ಕೊಳ್ತಾರೆ. ನೀವೇನು ಮಿಸ್ ಮಾಡ್ಕೊಳ್ತೀರಾ? ಖಂಡಿತವಾಗ್ಲೂ ತುಂಬ ಮಿಸ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮ ಸಿನಿಮಾಗೆ ಒಂದು ಮೈನ್ ಸ್ಟ್ರೆಂತ್ ಆಗಿದ್ರು ಅವಾಗ ರಮ್ಯಾ ಅವರು. ಈ ಸಿನಿಮಾಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅವರು ಫಸ್ಟ್ ಪಾರ್ಟಲ್ಲೇ ಕ್ಲೈಮ್ಯಾಕ್ಸಲ್ಲಿ ತೀರೋಗೋದ್ರಿಂದ ನಾವು ಇದರಲ್ಲಿ ಅಂದರೆ ಯೂಸ್ ಮಾಡೋಕ್ಕಾಗ್ತಿಲ್ಲ ಅವರ ಒಂದು ಪಾತ್ರನ. ಕೇಳ್ತಾರೆ ಕೆಲವರು ಫ್ಲ್ಯಾಶ್ ಬ್ಯಾಕಲ್ಲಾದರೂ ತರ್ಬೋದಲ್ಲ ಹಾಗೆ ಹಿಂಗೆ ಅಂತ. ಬಟ್ ಬೇಕು ಅಂತ ಬರೆದ್ರೆ ಅದು ಚೆನ್ನಾಗಿರಲ್ಲ. ಒಂದು ಫ್ಲೋಲ್ಲಿ ಹೋಗ್ತಿದ್ದಾಗ ಅದು ಹಂಗೆ ಹೋಗಬೇಕು. ಸೊ ನೋಡೋಣ, ಇನ್ನೂ ಟೈಮ್ ಗೊತ್ತಿಲ್ಲ. ನಮ್ಮ ಡೈರೆಕ್ಟರ್ನಾರು ಮೈಂಡ್ ಚೇಂಜ್ ಮಾಡಿ ರಮ್ಯಾ ಅವ್ರು ಒಪ್ಪು ಮಾಡ್ತೀನಿ ಅಂತಂದರೆ ನೋಡಬೇಕಾಗುತ್ತೆ. ಸರ್, ಅವ್ರ ಶ್ಯಾಡೋ ಏನಾದರೂ ಲೈಕ್ ಅಫ್ಕೋರ್ಸ್ ನಿಮ್ಮ ಮೊದಲ ಪ್ರೀತಿ ಅದು ಈಗ ಕಂಟಿನ್ಯೂ ಮಾಡಿದಾಗ ಎಲ್ಲ ರೀತಿಯ ಪಾತ್ರಗಳು ಕಂಟಿನ್ಯೂ ಆಗುತ್ತೆ. ಅಂದರೆ ರಮ್ಯಾ ಪಾತ್ರ ಜೊತೆ ಅಂತ ಹೇಳಿದ್ರು. ಸೊ ಅವರು ನೆನಪುಗಳು ಏನಾದರೂ ಯೋಗೇಶ್ ಅವ್ರನ್ನ ಕಾಡುತ್ತೆ ಸಿನಿಮಾದಲ್ಲಿ? ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಇವಾಗ ಒಬ್ಬರನ್ನ ಅಷ್ಟು ತುಂಬಾ ಇಷ್ಟಪಟ್ಟಿದ್ದಾಗ ಒಬ್ರು ತೀರೋದ್ರು ಅಂದರೆ ಅದನ್ನು ಅಷ್ಟು ಈಸಿಯಾಗಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಕೊನೆಯ ಉಸಿರಿರೋವರೆಗೂ ನಾವು ಅವ್ರನ್ನ ನೆನೆಸ್ಕೊತಾನೆ ಇರ್ತೀವಿ. ಒಂದಲ್ಲ ಒಂದು ರೀತಿ ನಾವು ನೆನೆಸ್ಕೊತೀವಿ. ಸೊ ಅಷ್ಟು ಇಷ್ಟಪಟ್ಟಿರ್ತೀವಲ್ಲ. ಸೊ ಖಂಡಿತ ಆ ನೆನಪುಗಳಿರ್ತವೆ, ಒಂದಷ್ಟು ವಿಚಾರಗಳು ಬರುತ್ತೆ ಹೋಗುತ್ತೆ, ಇದೆಲ್ಲ ಇರುತ್ತೆ. ಬಟ್ ಅವರು ಮೈನ್ ಸ್ಟ್ರೀಮಾಗಿ ಅವ್ರು ಬರೋದು ಕಷ್ಟ ಇದೆ ಅಷ್ಟೇ. ಸರ್, ಈಗಲೂ ನಿಮ್ಮ ಹಾರ್ಟಲ್ಲಿ ಅವರೇ ಇದೆ. ಯಾಕಂದರೆ ಫಸ್ಟ್ ಗಾಡಿ ತಗೊಂಡಾಗ ಅವನ್ನೇ ಫಸ್ಟ್ ಕರ್ಕೊಂಡು ಬಂದಿದ್ದು ಅವಾಗೆಲ್ಲ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಅದೆಲ್ಲ ಈಗಲೂ ಅಷ್ಟೇ ಇಷ್ಟಪಟ್ಟಿರೋ ರಮ್ಯಾ ಅವ್ರನ್ನ ನೀವು ಆ್ಯಸ್ ಅನ್ ಆ್ಯಕ್ಟ್ರೆಸ್? ಹೌದು, ಖಂಡಿತವಾಗ್ಲು. ಬಟ್ ಇವಾಗ ನನ್ನ ಹೆಂಡತಿ ಮಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂದರೆ ಆ್ಯಸ್ ಎ ಹೀರೋಯಿನ್ ಆಗಿ ನನಗೆ ಇಷ್ಟ. ನಾನು ಅವತ್ತು ಹೇಳ್ತಾ ಇವತ್ತು ಹೇಳ್ತಿದ್ದು ರಮ್ಯಾ ಅವ್ರ ಕಂಡ್ರೆ ನನಗೆ ಇಷ್ಟ ಆಯಿತು, ಇವತ್ತು ಇಷ್ಟ. ಸರ್, ಜೊತೆಗೆ ಇನ್ನೊಂದು ನೋಡಿದೆ ಕೋ ಪ್ರೊಡ್ಯೂಸರ್ ಯೋಗೇಶ್ ಅಂತ. ಸೊ ಯಾಕೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು, ನಾನು ಇದರಲ್ಲಿ ಪಾರ್ಟ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ? ಇಲ್ಲ, ಇದು ನಮಗೇನಂದರೆ ನಮ್ಮ ತಂದೆಯವರ ಸಂಸ್ಥೆಯಲ್ಲಿ ಬಂದಂಥ ಸಿನಿಮಾ ಸಿದ್ಲಿಂಗು. ಸೊ ನಾನೇ ಮಾಡಬೇಕು ಅನ್ನೋದು ಕೂಡ ಆಸೆ ಇತ್ತು, ತಂದೆಗೂ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಕೆಲವು ರೀಸನ್ಸಿಂದ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅಟ್ಲೀಸ್ಟ್ ಕೋ ಪ್ರೊಡ್ಯೂಸರ್ ಆದರೂ ಆಗಬೇಕು ಅಂಥೇಳಿ ನಾನು ಡೈರೆಕ್ಟ್ರ್ ಹತ್ರ ಮಾತಾಡಿ, ಪ್ರೊಡ್ಯೂಸರ್ ಹತ್ರ ಮಾತಾಡಿ ಅವರೆಲ್ಲರೂ ಓಕೆ ಅಂದಮೇಲೆ ಮಾಡೋಣ ಅಂಥೇಳಿ ಒಪ್ಕೊಂಡು ಮಾಡ್ತಾಯಿದ್ದೆ.